ಸರ್ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ಬಿಸ್ನೆಸ್ ಪರ್ಸನ್. ಓಕೆ, ಬಿಸ್ನೆಸ್ ಮಾಡಿ ತುಂಬಾ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗಿ ಎಲ್ಲ ಆಗಿ ಫೈನಲಿ ದೇವ್ರ ಕೈ ಹಿಡಿತಾರೆ ಅಂತಾರಲ್ಲ, ಆ ಟೈಮಲ್ಲಿ ನನಗೆ ಒನ್ ಆಫ್ ಮೈ ಫ್ರೆಂಡ್, ಸೊ ನನ್ನ ಕಂಪನಿ CA ಅವರು ಅವ್ರ ವೈಫು ನನಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಫಸ್ಟ್ ವೀಕಲ್ಲಿ ನನಗೆ ಏನು ಬಿಲೀವ್ನೆಸ್ ಇರಲಿಲ್ಲ, ಎಲ್ಲ ದೇವರು ಒಂದೇ ಅನ್ನೋದು ಮೈಂಡ್ ಸೆಟಲ್ಲಿತ್ತು. ಬಟ್ ಫಸ್ಟ್ ವೀಕು, ಸೆಕೆಂಡ್ ವೀಕು, ಥರ್ಡ್ ವೀಕು ಲಕ್ಷಾಂತರ ರೂಪಾಯಿ ಸಾಲ ತಲೆಯಲ್ಲಿದ್ರೂ ವೆರಿ ಹ್ಯಾಪಿಯಾಗಿದ್ದೀನಿ. ಧೈರ್ಯ ಇದೆ, ದೇವ್ರು ಏನಾದರೂ ಒಂದು ನಮಗೆ ಮಾಡ್ತಾರೆ. ಯಾಕೆಂದರೆ ಎಷ್ಟೋ ದಿವಸ ನನಗೆ ದುಡ್ಡು 200 ರೂಪೀಸ್ ಪೇ ಮಾಡೋಕ್ಕಿಲ್ಲ, ಬಟ್ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡಿದ್ದೀನಿ, ಬಟ್ 200 ರೂಪೀಸ್ ಪೇ ಮಾಡೋಕ್ಕಿದ್ದಿಲ್ಲ. ಬಟ್ ಇವತ್ತು ದೇವ್ರು ಏನಾದರೂ ಮಾಡಿ ಅದನ್ನು ಅರೇಂಜ್ ಮಾಡಿ ನಮಗೆ 9 ವಾರದಲ್ಲಿ ತುಂಬಾ ಚೇಂಜಸ್ ಇದೆ. ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಇಲ್ಲ, ನಂಬಿಕೆ ಇಟ್ಟು ಖಂಡಿತ ಬರಬೇಕು ಸರ್. ಏನೇ ಒಂದಾದ್ರೂ ನಂಬಿಕೆ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಅದು ಕೆಲಸ ಆಗಲಿ, ದೇವರಾಗಲಿ, ಬಿಸ್ನೆಸ್ ಆಗಲಿ, ದುಡ್ಡಾಗಲಿ, ನಂಬಿಕೆ ನಾವು ಎಷ್ಟು ಇಡ್ತೀವೋ ಅದು ಖಂಡಿತ ಆಗುತ್ತೆ. ಬಟ್ ನಿಧಾನ ಆಗ್ಬೋದು. ಬಟ್ ನಿಧಾನ ಆಯಿತು ಅಂತ ನಾವೇನು ಬಿಟ್ಬಿಟ್ರೆ ಆಗುತ್ತಲ್ಲ, ಅದು ಆಗೋದಿಲ್ಲ. ಸೊ ನಾವು ನಿಧಾನ ಆದ್ರೂ ವೆಯ್ಟ್ ಮಾಡಿ ತಾಳ್ಮೆಯಿಂದ ನಂಬಿಕೆ ಇಟ್ಟು ಮಾಡಿದರೆ ಖಂಡಿತ ಎಲ್ಲನೂ ಚೆನ್ನಾಗಾಗುತ್ತೆ. ಸೊ ನನಗಂತೂ ಇದು ಬೆಸ್ಟ್ ಎಕ್ಸ್ಪೀರಿಯೆನ್ಸು. ನನ್ನ ಹಸ್ಬೆಂಡ್ 3 ಮಂತ್ಸ್ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದ್ದರು, ಆಕ್ಸಿಡೆಂಟ್ ಆಗಿ. ಆ ನರಕ ನಾನು ಅನುಭವಿಸಿದ್ದೀನಿ. ಆ ನರಕ ಟೈಮಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಇವತ್ತು ಅವರು, ನನ್ನ ಮಕ್ಕಳು ಎಲ್ಲ ಇದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ. ಬಟ್ ಕೈಯಲ್ಲಿ ದುಡ್ಡು ಇಲ್ಲದೆ ಇರ್ಬೋದು, ಬಟ್ ಧೈರ್ಯ ಇದೆ. ಲೈಫಲ್ಲಿ ಏನೇ ಬಂದ್ರೂ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದೆ. ಒಂದು 8 ವಾರದಲ್ಲಿ ಅದು ಅಲ್ಟಿಮೇಟ್ ಸರ್. ದಟ್ಸ್ ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್. ಅದು ಹೇಳೋಕ್ಕಾಗಲ್ಲ, ಬಿಕಾಸ್ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆ. ಐ ಕೆನಾಟ್ ಸ್ಪೀಕ್. ಬಟ್ ಸ್ಟಿಲ್ ಆ ಫೀಲು ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಂಬಿಕೆ ಇಟ್ಟು ಎಲ್ಲರೂ ಬನ್ನಿ. ಅದು ಅವ್ರವ್ರಿಗೆ ಬಿಟ್ಟಿದ್ದು ನಂಬಿಕೆ ಮೇಲೆ. ಸೊ ನಾವಂತೂ ರಾಘವೇಂದ್ರ ಸ್ವಾಮಿ ನಂಬಿದ್ದೀವಿ, ನಮ್ಮನ್ನ ಕೈ ಹಿಡಿತಾ ಇದ್ದಾರೆ.